ನನಗನ್ನಿಸ್ತು ಯಾಕೆ ನಾನೊಂದು ನನ್ನ ಚಾನಲ್ ಬಗ್ಗೆನೇ ಒಂದು ಕಂಟೆಂಟ್ನ ಮಾಡಬಾರ್ದು ಅಂತ. ನನ್ನ ಮೆಂಬರ್ಶಿಪ್ ಓಪನ್ ಆಗಿದೆ, ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಬರೀ ಲೀಸ್ಟಲ್ಲಿ ಇಟ್ಟಿದ್ದೀನಿ. ಐತಿರೋರೆ ಆ ವಿಡಿಯೋ ನೋಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ. ವಿಡಿಯೋ ಮಾಡೋಕ್ಕೆ ನಿಂತ್ಕೊಂಡೆ ಏನಂತ ಗೊತ್ತಾಗ್ತಿಲ್ಲ. ಮಳೆನೇ ನಿಂತೈತೆ. 3 ಗಂಟೆ 3:30 4 ಗಂಟೆ ಈ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕನ್ನಡ ಮಾತಾಡೋಂಥ ಎಲ್ಲ ಕನ್ನಡದ ಹುಲಿಗಳಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಾಕಾಗಿದ್ದೀರಾ ಅನ್ಕೊಂತೀನಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಕೂಡ ಸಾಕಾಗಿದ್ದೀನಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ, ಸಾರಿ ಗೈಸ್, ಲಿಟ್ರಲಿ ಯಾಕಪ್ಪ ಅಂದರೆ ಇಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಆಗಬೇಕಿತ್ತು. ಬಟ್ ಈಗ ನಾನು ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ, ನೀವೇ ನೋಡ್ಬೋದು. ಮಳೇಲಿ ಫೋನ್ ಕೂಡ ಲ್ಯಾಗ್ ಆಗ್ತೀನಿ, ಆದರೂ ಕೂಡ ಮಳೇದೇ ವಿಡಿಯೋ ಮಾಡ್ತೀನಿ. ಯಾಕಪ್ಪ ಅಂತ ಅಂದರೆ, ನಾನು ನಿನ್ನೆ ವಿಡಿಯೋ ಶೂಟ್ ಮಾಡಿಬಿಟ್ಟು ಇವತ್ತು ಅಪ್ಲೋಡ್ ಮಾಡಬೇಕಿತ್ತು ಈ ಟೈಮಲ್ಲಿ, ಆದರೂ ಅಪ್ಲೋಡ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ ನಿನ್ನೆ ಫೋನಲ್ಲಿ ಚಾರ್ಜು ತುಂಬಾ ಕಡಿಮೆ ಇತ್ತು, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ. ಮಾತ್ರ ಈ ಮಳೆಯಲ್ಲಿ ಮೊದಲೇ ಮಳೆ ಇಲ್ಲ ಅಂತಂದ್ರೂ ಕ್ವಾಲಿಟಿ ಕಡಿಮೆ ಬರುತ್ತೆ. ಈಗ ಮಳೆ ಇದೆ ಭಾಳ, ಕ್ವಾಲಿಟಿ ಹೆಂಗೆ ಬರ್ತೈತೆ ಅಂತ ಗೊತ್ತಿಲ್ಲ. ಬಟ್ ಏನು ಕಂಟೆಂಟ್ ಮಾಡೋದಪ್ಪ, ನಾನು ಡೈಲಿ ವ್ಲಾಗ್ಸ್ ಮಾಡೋದಲ್ಲ, ಏನು ಕಂಟೆಂಟ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡಿದೆ. ಅದಾದ ನನಗೆ ಅನ್ನಿಸ್ತು ಯಾಕೆ ನಾನೊಂದು ನನ್ನ ಚಾನಲ್ ಬಗ್ಗೆನೇ ಒಂದು ಕಂಟೆಂಟ್ನ ಮಾಡಬಾರ್ದು ಅಂತ. ನನ್ನ ಚಾನಲ್ಲು ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಅಂದರೆ, ಒಂದು 1700 ಗಂಟೆ ಬೇಕು ಗೈಸ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಆಮೇಲಿಂದ ಮಾನಿಟೈಸೇಷನ್ ಆನ್ ಆಗಿ ಪ್ರೊಸೀಜರೆಲ್ಲ ತಟ್ಕೊಂಡು ಆನ್ ಆಗಿ ದುಡ್ಡು ಮಾಡೋಕ್ಕೆ ಇನ್ನೂ ಭಾಳ ಟೈಮ್ ಇದೆ. ನನ್ನ ಸಬ್ಸ್ಕ್ರೈಬರ್ಸು ನಾನ್ ಸಬ್ಸ್ಕ್ರೈಬರ್ಸ್ ಲಿಸ್ಟು ತೆಗೆದು ನೋಡಿದರೆ 70% ನಾನ್ ಸಬ್ಸ್ಕ್ರೈಬರ್ಸು ನನ್ನ ವೀಡಿಯೋನ ನೋಡ್ತಾರೆ, ಇನ್ನು 30% ಸಬ್ಸ್ಕ್ರೈಬರ್ಸು ನನ್ನ ವೀಡಿಯೋನ ನೋಡ್ತಾರೆ. ಕೆಲವೊಬ್ಬರು ನಮ್ಗೆ ಗೊತ್ತಿರೋರೆ ಏನಪ್ಪ ಅಂತಂದರೆ, ಈಗ ಗೊತ್ತಿರೋರೆ ವಿಡಿಯೋ ನೋಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ. ಯಾರೆಲ್ಲ ಆ ಥರ ಎಲ್ಲ ಮಾಡಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಲೈಕ್ ಶೇರ್ ಕಮೆಂಟ್ಗಳನ್ನ ಜಾಸ್ತಿ ಮಾಡಿ ಗೈಸ್. ಹಾಗೆಯೇ ನಮ್ಮೂರನ್ನ ಮಳೆ ನೋಡಿ ಹೇಗೆ ಬರ್ತಾಯಿದೆ ಗೈಸ್. ಲಿಟ್ರಲಿ ನಾನು ಹಿಂಗೆ ತಿರ್ಸ್ತಾ ಇರೋದು ಯಾಕಪ್ಪ ಅಂತಂದರೆ, ಮಳೆ ವೆದರ್ನ ತೋರಿಸ್ತಾ ಇರೋದು ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತೆ ಅಂತ ನೋಡ್ಕೊಳಕ್ಕೆ. ಇಲ್ಲ ಅಂತಂದರೆ ನಾನು ಜಾಸ್ತಿ ವೀಡಿಯೋನ ಮಾಡಿರ್ತೀನಿ, ಆಮೇಲೆ ನೋಡ್ಕೊಂಡ್ರೆ ಪೂರ್ತಿ ಬ್ಲರ್ ಬಂದಿರುತ್ತೆ. ಕ್ಯಾಮ್ರಾ ಮೇಲೆ ನೀರು ಕುತ್ಕೊಂಡು ಇದಾದ ಬಿಟ್ರೆ ಆಮೇಲೆ ಸುಮ್ಮನೆ ವೀಡಿಯೋ ಮಾಡಿದ್ದು ವೇಸ್ಟ್ ಆಗುತ್ತಲ್ಲ ಅಂತ ಈ ಥರ ತಿರ್ಸ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಗೈಸ್. ವೆಲ್ಕಮ್ ಬ್ಯಾಕ್. ನೋಡಿ ಅಲ್ಲಿ ಗೈಸ್, ನಮ್ಮನೆ ಹಸುಗಳು ಎಲ್ಲ ಇನ್ನೂ ದನ ಕಟ್ಟೋಕ್ಕೆ ಹೋಗಿಲ್ಲ. 8:30 ಆದ್ರೂ ಕೂಡ. ಯಾಕಪ್ಪ ಅಂತಂದರೆ ಮಳೆ ಹಂಗೆ ಆ ಥರ ಇತ್ತು. ಇವಾಗ ನೋಡಿ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡೆ ಏನಂತ ಗೊತ್ತಾಗ್ತಿಲ್ಲ. ಮಳೆನೇ ನಿಂತೈತೆ ಗೈಸ್. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟಾಗಿ ಪೊಲೀಸ್ ಹಿಡ್ಕೊಡ್ಬೇಕು. ಖುಷಿ ಆಗ್ತಿದೆ ಈ ಥರ ವೀಡಿಯೋ ಮಾಡೋಕ್ಕೆ ಬಂದ ಕೂಡಲೇ ಮಳೆ ಹೋಗಿತ್ತು. ಇನ್ನೊಂದು ಹೇಳೋದಂದರೆ 1700 ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ ಯು. 1784 ಸಬ್ಸ್ಕ್ರೈಬರ್ಸ್ನ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ನನ್ನ ಒಂದು ಜಾಯಿನ್ ಬಟನ್ ಅನ್ನೋದೊಂದು ಓಪನ್ ಆಗಿದೆ, ಅದು ಮೆಂಬರ್ಸ್ ಅಂತ ಕಾಣೋದು. ಮೆಂಬರ್ಶಿಪ್ ಓಪನ್ ಆಗಿದೆ, ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಬರೀ ಲೀಸ್ಟಲ್ಲಿ ಇಟ್ಟಿದ್ದೀನಿ, 59 ರೂಪಾಯಿ. ಈಗಲೇ ನೀವು ತಗೊಂಡ್ಬಿಡಿ. ಲೈವ್ ಚಾಟು ಏನಾದರೂ ಮಾಡೋದಿದ್ರೆ ನಿಮಗೆ ಒಂದು ಪ್ರಿಯಾರಿಟಿ ಅಂತ ಇರುತ್ತೆ. ಯಾಕಂದರೆ ಮೆಂಬರ್ಶಿಪ್ ಓನ್ಲಿ ವಿಡಿಯೋಸ್ ಅಂತ ಕೂಡ ಅದು ಕೂಡ ಮಾಡ್ಬೋದು. ಅದು ಯಾವಾಗ ಉಪಯೋಗಕ್ಕೆ ಬರುತ್ತಪ್ಪ ಅಂತಂದರೆ, ಇವಾಗಲೇ ತಗೊಂಡಿದ್ರೆ ನಾನು ಏನಾದರೂ ದೊಡ್ಡ ಯೂಟ್ಯೂಬರ್ ಆಗಿ ಆ ಟೈಮಲ್ಲಿ ನಿಮಗೆ ವಿಡಿಯೋ ಮಾಡಿದಾಗ, ಮೆಂಬರ್ಶಿಪ್ ಓನ್ಲಿ ವಿಡಿಯೋ ಮಾಡಿದಾಗ ಅವಾಗ ರೇಟ್ ಜಾಸ್ತಿ ಇಟ್ಟಿರ್ತೀನಿ. 1000 ರೂಪಾಯಿನಾದ್ರೆ ಇಟ್ಟಿರ್ತೀನಿ. ನಿಮಗೆ ಅವಾಗ ಪಶ್ಚಾತ್ತಾಪ ಆಗಿಬಿಡುತ್ತೆ. ಅವಾಗ 59 ರೂಪಾಯಿ ಇತ್ತು ಒಂದು ಮೆಂಬರ್ಶಿಪ್ ಲಿಸ್ಟು, ಆವಾಗಲೇ ತಗೋಬೇಕಿತ್ತು. ಈ ಥರ ಎಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಮೆಂಬರ್ಶಿಪ್ ಲಿಸ್ಟ್ ಯಾರು ತಗೊಳೋರು ಇದ್ದರೆ ಜಾಯಿನ್ ಬಟನ್ನು ಹಂಗೆ ತಗೊಳ್ಬೇಕು ಅಂತ ಅನಿಸಿದರೆ ನಿಮಗೆ ತಗೊಂಡ್ಬಿಡಿ ಈಗಲೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಗೈಸ್, ನನ್ನ ಚಾನಲ್ ಬಗ್ಗೆ ಇನ್ನು ಆಡಿಯನ್ಸ್ ರಿಟೆಕ್ಷನ್ನು ಎಷ್ಟು 5 ಗಂಟೆಗೆ ಜಾಸ್ತಿ ಬರ್ತಾರೆ ವ್ಯೂವರ್ಸು. ಎಲ್ರಿಗೂ ಕೂಡ ನಾನು ಇನ್ಮೇಲಿಂದ 3:30 4 ಗಂಟೆ ಈ ಥರ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಹಾಗೆ ಬೆಳಗ್ಗೆ ಹೊತ್ತು ಕಂಟೆಂಟ್ನು ಕೊಡಬೇಕು, ಅದನ್ನು ಕೊಡೋಣ ಅಂತ ಇದ್ದೀನಿ.
ಗೈಸ್ ಬೆಳಗ್ಗೆ ಬಂದುಬಿಟ್ಟು ಒಂದು 8:30 ಈ ಥರ 8:30 ಅಥವಾ 8 ಗಂಟೆ ಈ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಂಜೆ ಬಂದುಬಿಟ್ಟು 3 ಗಂಟೆ 3:30 4 ಗಂಟೆ ಈ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆ ಟೈಮಲ್ಲಿ ನೀವೇನಾದರೂ ಯೂಟ್ಯೂಬ್ ಆನ್ಲೈನಲ್ಲಿ ಇದ್ದರೆ ವೀಡಿಯೋಸ್ಗಳನ್ನ ನೋಡಿ ಬರ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಹೊಸ ವ್ಯೂವರ್ ಯಾರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇನು ಹೇಳೋದಂತ ಗೊತ್ತಾಗ್ತಿಲ್ಲ ಗೈಸ್ ನನಗೂ. ಆಮೇಲೆ ಇನ್ನೂ ಜಾಸ್ತಿ ಎಲ್ಲ ಗೊತ್ತು, ಬಟ್ ಎಲ್ಲದನ್ನೂ ಹೇಳಲಿಕ್ಕೆ ವಿಡಿಯೋ ಲೆಂತಿ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಸದ್ಯಕ್ಕೆ ಇಷ್ಟು ಹೇಳಿರ್ತೀನಿ ಗೈಸ್. ದಯವಿಟ್ಟು ಯಾರು ಯಾವುದ್ಯಾವ್ದನ್ನ ಪಾಯಿಂಟ್ ಬಿಟ್ಟಿದ್ದೀನಿ ಅದನ್ನು ದಯವಿಟ್ಟು ಎಲ್ಲ ಹೊಟ್ಟೆಗೆ ಹಾಕೋಬೇಕಂದ್ರೆ ಸಕ್ಕ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ನೋಡಿದರೆ. ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಅವರೂ ಕೂಡ ಅಂತ ನೇಮ್ ತಗೊಳೋದಿಲ್ಲ ಇಲ್ಲಿ ಈ ವಿಡಿಯೋದಲ್ಲಿ. ಅವ್ರ ನೇಮ್ ತಗೊಳೋದಿಲ್ಲ, ಯಾಕಪ್ಪ ಅಂತಂದರೆ ಬೇರೆಯವ್ರಿಗೆ ಬೇಜಾರಾಗಬಾರ್ದು ಅಂತ. ಅವರು ಆ ಕಂಟೆಂಟ್ ಕ್ರಿಯೇಟರ್ ಏನಂತಂದರೆ ಅವರು ವಿಡಿಯೋ ನೋಡ್ತಿದ್ರೆ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಅದು ಕಮೆಂಟ್ ಮಾಡಿ. ನೀವು ಕೂಡ ಎಷ್ಟು ಕಮೆಂಟ್ ಮಾಡಿದ್ದಾರೆ ಅಂದರೆ, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಆ ಕಂಟೆಂಟ್ ಕ್ರಿಯೇಟರು. ಅದು 3 ಇದಿದೆ ಚಾನಲ್ಲು. ಆ 3 ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಆ 3 ಚಾನಲ್ಗಳನ್ನು ವಿಡಿಯೋ ನೋಡಿ ಕಮೆಂಟ್ ಮಾಡ್ತಾರೆ. ತುಂಬಾ ಥ್ಯಾಂಕ್ ಯು. ಅವ್ರದ್ದು ಹೆಸರು ತಗೊಳಂಗಿಲ್ಲ, ತಗೊಂಡ್ರು ಮತ್ತು ಬೇರೆ ನನ್ನ ಸಪೋರ್ಟರ್ಸ್ಗೆ ಇದಾಗುತ್ತೆ, ಬೇಜಾರಾಗುತ್ತೆ. ಹಂಗಾಗಿ ಎಲ್ಲರನ್ನೂ ಕೂಡ ಸಕ್ಕ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನಗೆ ಕೆಲವರು ಬರೀ ವಿಡಿಯೋ ನೋಡ್ತಾರೆ, ಹಂಗೆ ಬಿಡ್ತಾರೆ, ಸಬ್ಸ್ಕ್ರೈಬು ಏನೂ ಮಾಡ್ತಾಯಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೊಸ ನ್ಯೂವರ್ಸು ಎಲ್ಲರೂ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಹಿಂದೆಗಳ ವಿಡಿಯೋ ಇದ್ದಾವೆ, ಹಿಂದೆ ವೀಡಿಯೋಸು 260+ ವೀಡಿಯೋಸನ್ನು ಇದ್ದಾವೆ, 270+. ಎಲ್ಲಾದರೂ ನೋಡೋಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು 5-6 ವೀಡಿಯೋನ ಚೂಸ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಇನ್ನೇನು ಏನೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಗೈಸ್. ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಂಜೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.